ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದ ಭಾರತ ವರ್ಸಸ್ ಐರ್ಲೆಂಡ್ T20 ಕದನ. ಆಟಗಾರರಿಗೆ ಕ್ಯಾಪ್ಟನ್ ಶ್ರೇಯಸ್ ಸಲಹೆ ಸೂಚನೆ. ಕೊಹ್ಲಿ ವ್ಯೂಮಾನ್ 300 ಕೋಟಿ ಪಾಲುದಾರಿಕೆ ಅಂತ್ಯ. ಮಂಗಳೂರಿನಲ್ಲಿ ಶಾರುಖ್ ಖಾನ್ ನೋಡೋದಕ್ಕೆ ಮುಗಿಬಿದ್ದಂತಹ ಫ್ಯಾನ್ಸ್. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಇಂದಿನಿಂದ ಭಾರತ ವರ್ಸಸ್ ಐರ್ಲೆಂಡ್ ತಂಡಗಳ ನಡುವೆ T20 ಕದನ ನಡೆಯಲಿದೆ. ಐರ್ಲೆಂಡ್ನಲ್ಲಿ ಈ 2 ಪಂದ್ಯಗಳ ಸರಣಿ ನಡೆಯಲಿದ್ದು ಭಾರತ ತಂಡ ಐರ್ಲೆಂಡ್ಗೆ ಬಂದಿಳಿದಿದೆ. ಐರ್ಲೆಂಡ್ ವಿರುದ್ಧ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾದ ಆಟಗಾರರೊಂದಿಗೆ ನಾಯಕ ಶ್ರೇಯಸ್ ಅಯ್ಯರ್ ಚರ್ಚಿಸಿದ್ದಾರೆ. ಪಂದ್ಯದಲ್ಲಿ ಹೇಗೆಲ್ಲ ಪ್ರದರ್ಶನ ನೀಡಬೇಕು ಅನ್ನೋ ಬಗ್ಗೆ ಮೈದಾನದಲ್ಲಿ ಪಾಠ ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಹೊಸ ದಾಖಲೆ ಬರೆದಿದೆ. ನ್ಯೂಜಿಲೆಂಡ್ ತಂಡದ ಆರಂಭಿಕ ಆಟಗಾರರಾದ ಲ್ಯಾಥಮ್ ಮತ್ತು ಕಾನ್ವೆ ಬರೋಬ್ಬರಿ 317 ರನ್ಗಳ ಜೊತೆಯಾಟ ಆಡಿ ಇಂಗ್ಲೆಂಡ್ ತಂಡವನ್ನು ಕಾಡಿದ್ದಾರೆ. ವಿರಾಟ್ ಕೊಹ್ಲಿ ಹಾಗೂ ಪೂಮಾ ಬ್ರ್ಯಾಂಡ್ ನಡುವಿನ 8 ವರ್ಷಗಳ ಪಾಲುದಾರಿಕೆ ಅಧಿಕೃತವಾಗಿ ಅಂತ್ಯ ಆಗಿದೆ. ಈ ಬಾರಿ 300 ಕೋಟಿ ಮೊತ್ತದ ಪೂಮಾ ಜೊತೆಗಿನ ಪಾಲುದಾರಿಕೆಯನ್ನ ನವೀಕರಣ ಮಾಡಿಕೊಳ್ಳದೆ ತಮ್ಮದೇ ಆತ್ಲೀಶರ್ ಲೇಬಲ್ 18 ಉದ್ಯಮವನ್ನ ಕೊಹ್ಲಿ ಆರಂಭಿಸಿದ್ದಾರೆ. ಟೀಂ ಇಂಡಿಯಾದ ಕ್ರಿಕೆಟಿಗ ಆಕಾಶ್ ದೀಪ್ ಮದುವೆ ಸಂಭ್ರಮದಲ್ಲಿದ್ದಾರೆ. ವಾರಣಾಸಿಯಲ್ಲಿ ಗೆಳತಿ ಅಕ್ಷತಾ ರಾಜ್ನ ಮದುವೆಯಾಗಿ ವೈವಾಹಿಕ ಜೀವನ ಆರಂಭಿಸಿದ್ದಾರೆ. ಮಂಗಳೂರಿನ ಆಡ್ಯಾರ್ ಗಾರ್ಡನ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಭಾಗಿಯಾಗಿದ್ರು. ನಿನ್ನೆ ಸಂಜೆ ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಶಾರುಖ್ ನೇರವಾಗಿ ರೋಹನ್ ಕಾರ್ಪೊರೇಷನ್ ಆಯೋಜನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ತೆರಳಿದ್ರು. ಶಾರುಖ್ ಖಾನ್ ನೋಡಲು ಜನಸಾಗರವೇ ನೆರೆದಿತ್ತು. ಮಂಗಳೂರಿನ ಅಡ್ಯಾರು ಗಾರ್ಡನ್ನಲ್ಲಿ ಶಾರುಖ್ ಖಾನ್ ರೋಹನ್ ಮರೀನಾ 1 ಯೋಜನೆ ರೀಲಾಂಚ್ ಮಾಡಿದ್ರು.